ಹೇಳಮ್ಮ ಮಗಳೇ. ಹಲೋ ಅಪ್ಪ, ನಾನು ಕಳ್ಸ್ಕೊಟ್ಟಿದ್ ಸ್ವೀಟ್ ತಿಂದ್ಯಾ? ತಿಂತಾ ಇದ್ದೀನಮ್ಮ, ತಿಂತಾ ಇದ್ದೀನಿ. ಹೇಗಿತ್ತು? ಸೂಪರ್ ಆಗಿತ್ತಲ್ವಾ? ಚೂರು ಚೆನ್ನಾಗಿಲ್ಲ ಮಗಳೇ, ಕಷ್ಟಪಟ್ಬಿಟ್ಟು ತಿಂತಾ ಇದ್ದೀನಿ. ಅಪ್ಪ ಸುಳ್ಳು ಹೇಳ್ಬಿಡ, ನಿಜ ಹೇಳು, ಚೆನ್ನಾಗಿರ್ಲಿಲ್ವಾ? ನೀನು ಅವತ್ ಪಕೋಡ ಮಾಡಿದ್ಯಲ್ಲ, ಅಷ್ಟು ಕೆಟ್ಟದಾಗಿಲ್ಲ, ಆದ್ರೂ ಸ್ವಲ್ಪ ರುಚಿ ಕಮ್ಮಿನೇ. ಮರಿ ಇಷ್ಟಪಟ್ಟು ತಿಂತಾ ಇದ್ದೀನಿ, ಯಾಕೆಂದ್ರೆ ನನ್ ಮಗಳು ಮಾಡಿದ್ದಲ್ವಾ, ಅದಕ್ಕೆ. ಆದ್ರೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಿತ್ತು ಮಗಳೇ. ಹೆತ್ತೋರಿಗೆ ಹೆಗಣ ಮುದ್ದು ಅಂತಾರಲ್ಲ, ಹಾಗೆ ಅಪ್ಪಂದ್ರಿಗೆ ಮಗಳು ಅಂದ್ರೆ ಬಹಳ ಮುದ್ದು. ಚೆನ್ನಾಗೇ ಮಾಡಿದ್ದೆ, ಒಂಚೂರು ಏನೋ ಎಡವಟ್ ಆಗಿರ್ಬೇಕಷ್ಟೇ. ಅದೇ ಆಗ್ಬಾರ್ದು ಕಂದ. ನೀನ್ ಯಾರ ಹೆಂಡತಿ ಹೇಳು? ಫೇಮಸ್ ಶೆಫ್ ಎಜೆ ಅವ್ರ ಹೆಂಡತಿ. ಅವ್ರ ಮನೆಯಲ್ಲಿ ಎಲ್ಲರೂ ಕುಕಿಂಗ್ ಎಕ್ಸ್ಪರ್ಟ್ಸ್. ಅವರೆಲ್ಲ ಹಾಗಿರೋವಾಗ ನೀನ್ ಹೇಗ್ ಅಡ್ಗೆ ಮಾಡ್ಬೇಕು ಹೇಳು? ಅದರಲ್ಲೂ ನೀನ್ ಆ ಮನೆ ಜವಾಬ್ದಾರಿ ವಹಿಸ್ಕೊಂಡಿರೋಳು. ಹೀಗಿರ್ಬೇಕಾದ್ರೆ ನೀನ್ ಯಾವ ರೀತಿ ಅಡ್ಗೆ ಮಾಡ್ಬೇಕು ಹೇಳು? ಹೋಗಪ್ಪ ನೀನು, ಸ್ಟವ್ ಮುಂದೆ ನಿಂತೋಳು ಎಲ್ಲ. ನಾನು ನಿನ್ಗೋಸ್ಕರ ಸ್ವೀಟ್ ಮಾಡಿ ಕಳ್ಸಿದೀನಿ ಅಂದ್ರೆ ಹೊಗಳೋದ್ ಬಿಟ್ಟು ಅಡ್ವೈಸ್ ಮೇಲೆ ಅಡ್ವೈಸ್ ಕೊಟ್ಟು ಬೈತಿದ್ಯಲ್ಲ. ನಾನೆಲ್ಲೋ ಮರಿ ನಿನ್ನನ್ ಬೈದೆ. ನೀನ್ ಸಂತೋಷ ಪಡ್ಲಿ ಅಂತ ಸೂಪರ್ ಆಗಿದೆ ಅಂತ ಹೇಳ್ಬಿಡ್ಬೋದು, ಆದ್ರೆ ಅದರಿಂದ ನೀನ್ ಏನು ಕಲಿಯಲ್ಲ, ನಿನ್ನ ತಪ್ಪುಗಳನ್ನ ತಿದ್ದುಕೊಳ್ಳಲ್ಲ. ನಿನ್ನ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೋಸ್ಕರ ಹೇಳೋರು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಬರಿ. ಅದೇ ತರ ನಿನ್ ಗಂಡ ನಿನಗೆ 4 ಬುದ್ಧಿ ಮಾತು ಹೇಳಿದ್ರೆ ಕೋಪ ಮಾಡದೆ ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊ. ಶ್ರದ್ಧೆಯಿಂದ ಕಲಿ. ಶ್ರದ್ಧೆಗೆ ಒಲಿದೇ ಇರೋ ಯಾವ ವಿದ್ಯೆನೂ ಇಲ್ಲ ಮರಿ. ಅಪ್ಪ ನೀನ್ ನೋಡ್ತಾ ಇರು, ನಾನ್ ಯಾವ ರೇಂಜಿಗೆ ಅಡ್ಗೆ ಕಲಿತೀನಿ ಅಂದ್ರೆ ನಾನು ಮಾಸ್ಟರ್ ಶೆಫ್ ಆಗ್ತೀನಿ. 100% ಗ್ಯಾರಂಟಿ. 100% ಗ್ಯಾರಂಟಿ ಅಂತ ಹೇಗ್ ಕೊಡ್ತಿದ್ದೀನಿ ಗೊತ್ತಾ? ನನಗೆ ಅಡಿಗೆ ಹೇಳ್ಕೊಡ್ತಿರೋದು ಒನ್ ಅಂಡ್ ಓನ್ಲಿ ಎಜೆ. ಹೌದಾ? ಓಪಾ, ನೋಡ್ತಾ ಇರಿ, ನಾನ್ ಯಾವ ರೇಂಜಿಗೆ ಅಡ್ಗೆ ಮಾಡ್ತೀನಿ ಅಂದ್ರೆ ನನ್ನ ಅಡ್ಗೆ ಕಲಿಯೋವರೆಗೂ ಮಾತ್ರ ಎಜೆ ಹವ, ಕಲ್ತ್ ಮೇಲೆ ನಂದೇ ಹವ. ನೋಡ್ತಾ ಇರಿ, ನನ್ನ ಅಡ್ಗೆ ಮಾಡಿದ್ ನೋಡಿ ಎಜೆ ಅದನ್ನ ತಿಂದು ಬಿದ್ದೋಗ್ಬಿಡ್ಬೇಕು. ಹುಷಾರಕ್ಕ, ಆಮೇಲೆ ತಿಂದು ಮೂರ್ಛೆ ಬಿದ್ದೋಗೋ ತರ ಅಡ್ಗೆ ಮಾಡ್ಬೇಡ. ಅಕ್ಕ ಅಕ್ಕ, ಅಡ್ಗೆ ಮನೆಯಲ್ಲಿ ಮಿರಾಕಲೇ ನಡೆಯೋ ತರ ಇದೆ. ಏನಾಯ್ತು ಅಕ್ಕ? ಲೀಲಾ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ. ಅವಳ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ತಿದ್ರೆ ಅವಳು ಮೋಸ್ಟ್ಲಿ ಇವತ್ತು ಅಡ್ಗೆ ಕಲ್ತ್ ಬಿಡ್ತಾಳೆ ಅನ್ಸ್ತಿದೆ. ಈಗ್ಲೇ ಇಷ್ಟ ಆಡ್ತಾಳೆ, ಇನ್ ಅಡ್ಗೆ ಕಲ್ತ್ ಬಿಟ್ರೆ ಮುಗೀತು ನಮ್ ಕತೆ. ಅವಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಏನಕ್ಕ ನೀವು, ನಾವ್ ಅವಳ ಸ್ಪೀಡ್ ನೋಡಿ ಹೆದರ್ಕೊಂಡಿದ್ರೆ ನೀವೆಷ್ಟು ಕ್ಯಾಶುಯಲ್ ಆಗಿ ನಗ್ತಿದ್ದೀರಲ್ಲ. ಎಲ್ಬೋ ಡ್ರೈವರು ಓವರ್ ಸ್ಪೀಡ್ ಅಲ್ಲಿ ಡ್ರೈವ್ ಮಾಡ್ತಾ ಇದ್ದಾನೆ ಅಂದ್ರೆ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಸ್ಮೈಲ್ ಮಾಡ್ತಾ ಇದೆ. ಅಪಾಯ, ಅಪಘಾತ ಎರಡು ಕನ್ಫರ್ಮ್. ಅಂಡ್ ಲೀಲಾ ಬೈಸ್ಕೊಳ್ಳೋದು ಕನ್ಫರ್ಮ್. ಇಲ್ಲ ಅಕ್ಕ, ಅವಳು ತುಂಬಾ ಬ್ರಿಲಿಯಂಟ್ ಆಗಿ ಪ್ರಿಪೇರ್ ಆಗಿದ್ದಾಳೆ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಎಲ್ಲಾನು ಪಾಯಿಂಟ್ ಟು ಪಾಯಿಂಟ್ ಬುಕ್ ಅಲ್ಲಿ ನೋಟ್ ಮಾಡ್ಕೊಂಡಿದ್ದಾಳೆ. ಹೀಗೆಲ್ಲ ಇರುವಾಗ ಆಕ್ಸಿಡೆಂಟ್ಸ್ ಎಲ್ಲಿಂದ ಆಗುತ್ತೆ? ಆಗಲ್ಲ ಅಂದ್ರೆ ನಾವೇ ಮಾಡ್ಸಿದ್ರಾಯ್ತು. ಇಲ್ಲ, ನಾವೇ ಮಾಡಿದ್ರಾಯ್ತು. ಅಂದ್ರೆ ಎಲ್ಲಾನು ನಾನೇ ಹೇಳ್ಕೊಡ್ಬೇಕಾ? ಸರಿ, ನಿಮ್ಮಿಬ್ರು ಪಾಲ್ಗೆ ಅಡ್ಗೆ ಮನೆ ಅಂದ್ರೆ ಏನು? ಅಡ್ಗೆ ಮನೆ. ವೆರಿ ಗುಡ್. ಎಜೆ ಪಾಲಿಗೆ? ಎಜೆ ಪಾಲಿಗೂ ಅಲ್ಲಲ್ಲ, ಎಜೆಗೆ ಅದು ದೇವಸ್ಥಾನಕ್ಕಿಂತ ಹೆಚ್ಚು. ಹೌದೌದು, ಅದು ನಮಗ ಅನ್ನ ಕೊಡೋ ಜಾಗ, ನಾವ್ ಅದಕ್ಕೆ ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತಾರೆ. ಈಗ್ಲಾದ್ರೂ ಗೊತ್ತಾಯ್ತಾ ಏನ್ ಮಾಡ್ಬೇಕು ಅಂತ? ಗೊತ್ತಾಯ್ತು. ಗುಡ್. ಅಡ್ಗೆ ಮನೆ ಗಲೀಜಾದ್ರೆ ಈಜೆಗೆ ಪಿತ್ತ ನೆತ್ತಿಗೆ ಇರತ್ತೆ. ಕುಕಿಂಗ್ ಕ್ಲಾಸ್ ಶುರು ಆಗಕ್ ಮುಂಚೆನೆ ಶೋ ಕ್ಯಾನ್ಸಲ್ ಆಗತ್ತೆ. ಗುಡ್, ವೆರಿ ಗುಡ್.
ಅಯ್ಯೋ ದೇವ್ರೆ, ಅಯ್ಯೋ 6 ಮಿನಿಟ್ಸ್ ಅಷ್ಟೇ ಇರೋದು. ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಮಿನಿಮಮ್ ಆದ್ರೂ ಅರ್ಧ ಗಂಟೆ ಬೇಕು. ಈ ಗ್ಲಾಸ್ ಪೀಸು ಎಣ್ಣೆ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮುಗೀತು ನನ್ ಕತೆ. ಏನ್ ಮಾಡ್ಲಿ? ನೀರ ಕೂರ್ಸ್ಬಿಡ್ಲಾ? ಸೋಪ್ ಹಾಕ್ಲಾ? ಅಯ್ಯೋ ಮುಗಿತಾ? ಅಡ್ಗೆ ಮನೆನ ಸ್ಕೇಟಿಂಗ್ ಫೀಲ್ಡ್ ತರ ಮಾಡಿದೀನಿ. ಸೂಪರ್ ಸೂಪರ್. ಈಗ ನಾನ್ ನೋಡು ಏನ್ ಮಾಡ್ತೀನಿ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಯ್ಯೋ ನನ್ ಟೈಮೇ ಸರಿ ಇಲ್ಲ. ಏನು ಎಡವಟ್ಟಾಗ್ಬಾರ್ದು ಅಂತ ಎಲ್ಲ ನೀಟಾಗಿ ಪ್ರಿಪೇರ್ ಮಾಡಿದ್ದೆ. ಈ ಲಕ್ಷ್ಮಿ ಬಂದು ಎಲ್ಲ ಕೆಡ್ಸ್ಬಿಟ್ಲು. ಅಯ್ಯಯ್ಯೋ, ಏನಿದು ಅತ್ತೆಮ್ಮ? ಅಡ್ಗೆ ಮನೆ ಎಲ್ಲ ಹೀಗಾಗ್ಬಿಡಿದೆ. ಏನಿದು ಎಣ್ಣೆ? ಸರಸ್ವತಿ, ಏನಿದು? ಸಾರಿ ಅತ್ತೆಮ್ಮ, ಕಾಲ್ ಜಾರ್ತು, ಗೊತ್ತಾಗ್ಲಿಲ್ಲ. ಕೈ ತಪ್ಪು ಬಿದ್ದೋಯ್ತು. ಸಾರಿನಾ ಬಡಿಯ, ಏಜೆ ಬಂದ್ರೆ ನಾನ್ ಬಡಿತಾರೆ. ಟೆನ್ಷನ್ ಯಾಕೆ ಮಾಡ್ಕೋತೀರಾ? ನಾನ್ ಕ್ಲೀನ್ ಮಾಡ್ಕೊಡ್ತೀನಿ. ಮಾಡ್ಲೇಬೇಕು, ಮಾಡು. ಸರು ಅಕ್ಕ ಬಂದೆ. ಸರು ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಬೇಕಷ್ಟೇ, ನಂಗೆ ಗೊತ್ತಿಲ್ಲ. ಅಮ್ಮ, ಎಲ್ರು ಕೈ ಕೊಟ್ರು. ಇದನ್ನೆಲ್ಲ ಏಜೆ ನೋಡಿದ್ರೆ ಏನಪ್ಪ ನನ್ ಗತಿ? ಅಯ್ಯೋ, ಅಡಿಗೆ ಕಲಿಯೋಕೇನು ರಿಬ್ಬನ್ನೇ ಕಟ್ ಮಾಡಿಲ್ಲ. ಆಗ್ಲೇ ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಬಂತಲ್ಲಪ್ಪ. ಏಜೇನಾದ್ರೂ ಕಿಚನ್ ಈ ಅವಸ್ಥೆಯಲ್ಲಿ ನೋಡಿದ್ರೆ ಮುಗೀತು ನನ್ ಕತೆ. ಸಿನಿಮಾ ಶುರು ಆಗಕ್ಕಿಂತ ಮುಂಚೆನೆ ದಿ ಎಂಡ್. ಅಯ್ಯೋ, ಟೈಮ್ ಆಯ್ತು. ತರ ಆಗೋಯ್ತು ನನ್ನ ಲೈಫ್. ಏನಿಲ್ಲ, ಇವತ್ತು ನನ್ ಫಸ್ಟ್ ಕ್ಲಾಸ್ ಅಲ್ವಾ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳಕ್ ಬಂದೆ. ಕಲಿಯಕ್ ಮುಂಚೆನೆ ಇಷ್ಟೊಂದೆಲ್ಲ ಬಿಲ್ಡಪ್. ನೋಡೋಣ ಅದೇನ್ ಕಲಿತೀಯ ಅಂತ. ಅಯ್ಯೋಯ್ಯೋ, ಒಂದ್ ಗ್ಲಾಸ್ ಪೀಸ್ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅಕ್ಕ, ಎಂತ ಕೆಲ್ಸ ಮಾಡಿದ್ದೆ ನೀನು? ಅಡ್ಗೆ ಮನೆಯಲ್ಲಿ ನೀನ್ ಮಾಡಿರೋ ಕೆಲ್ಸ ನೋಡಿ ನನ್ಗಂತೂ ಫುಲ್ ಆನಂದ ಆಗೋಯ್ತು. ಅದೇ ಮತ್ತೆ ಈಗ ಏಜೆ ಅವಳನ್ನ ಅದ್ ಹೇಗ್ ಬೈದೇ ಇರ್ತಾರೆ ನಾನು ನೋಡ್ತೀನಿ. ಅಕ್ಕ, ಇದೇ ಖುಷಿಗೆ ಫುಲ್ ಪಾರ್ಟಿ ಮಾಡೋಣ. ಇಷ್ಟಕ್ಕೆ ಮೈ ಮರಿಬೇಡಿ. ಈ ಮನೇಲಿ ಈ 3 ಜನರ ಸೊಸೆರ್ ಇಂಪಾರ್ಟೆನ್ಸ್ ಏನು ಅಂತ ಅವಳಿಗೆ ಅರ್ಥ ಆಗ್ಬೇಕು. ನಮ್ಮನ್ನ ಎದುರು ಹಾಕೊಂಡು ಈ ಮನೇಲಿ ಅಧಿಕಾರ ನಡೆಸೋದು ಎಷ್ಟು ಕಷ್ಟ ಅಂತ ಅವಳಿಗೆ ಅರ್ಥ ಆಗುತ್ತೆ. ಅರ್ಥ ಆಗ್ಲೇಬೇಕು. ಇಷ್ಟೊತ್ತಿಗಾಗ್ಲೇ ಏಜೆ ಮೇನ್ ಫ್ರೇಮ್ಗೆ ಎಂಟ್ರಿ ಆಗಿರ್ತಾರೆ. ಅಡ್ಗೆ ಮನೆ ಎಲ್ಲ ನೋಡಿ ಫುಲ್ ಕೋಪ ಮಾಡ್ಕೊಂಡು ಅವಳನ್ನ ಚೆನ್ನಾಗಿ ಬೈದಿರ್ತಾರೆ. ಬರೀ ಬಯೋದಲ್ಲ, ನಾನ್ ಸೆನ್ಸ್ ಔಟ್ ಅಂತ ಹೇಳಿ ಕತ್ ಹಿಡಿದು ಆಚೆ ತಪ್ಪಿರ್ತಾರೆ. ಅಕ್ಕ, ಏಜೆ ಅವಳನ್ನ ಹೇಗೆಲ್ಲ ಬೈತಾರೆ ಅಂತ ಅಲ್ಲೇ ಹೋಗಿ ನೋಡೋಣ ಬಾ.
ಎಲ್ಲ ಹಾಳಾಗೋಯ್ತು. ಗುಡ್, ವೆರಿ ಗುಡ್. ಎಲ್ಲ ಹಾಳು ಮಾಡ್ಲಿ ಅಂತ ತಾನೇ ನಾನು ನಿಮ್ಮಿಬ್ರನ್ನ ಅಲ್ಲಿ ಕಳ್ಸಿದ್ದೆ. ಏಜೆ ಬೈದಿರೋ ಫೋರ್ಸ್ಗೆ ಲೀಲಾ ಲೈಫ್ ಲಾಂಗ್ ಅಡ್ಗೆ ಮನೆ ಕಾಲಿಡಬಾರ್ದು. ನಾವ್ ಅನ್ಕೊಂಡಾಗ ಖಂಡಿತ ಆಗಿಲ್ಲ ಅಕ್ಕ. ಗಡಿಯಾರ ಉಲ್ಟಾ ಓಡ್ತಿದೆ, ಎಲ್ಲ ರಿವರ್ಸ್ ಆಗಿದೆ. ವಾಟ್? ಈ ಪ್ರಪಂಚದಲ್ಲಿ ಯಾರೇ ಬದಲಾದ್ರೂ ಏಜೆ ಬದಲಾಗಲ್ಲ ಅನ್ಕೊಂಡಿದ್ವಿ. ಆದ್ರೆ ಏಜೆ ಬದಲಾಗೇ ಬಿಟ್ರು. ಅವರನ್ನೇ ತಾಳಕ್ ತಕ್ಕ ಕುಣಿಸ್ತಿದ್ದಾಳೆ ಅಂದ್ಮೇಲೆ ಇನ್ ನಮ್ಮನ್ ಬಿಡ್ತಾಳ? ಖಂಡಿತ ಬಿಡಲ್ಲ. ನಮ್ಮನ್ನ ಟೆನ್ನಿಸ್ ಬಾಲ್ ಮಾಡ್ಕೊಂಡು ಚೆನ್ನಾಗಿ ಬಾರಿಸ್ತಾಳೆ. ನೀವಿಬ್ರು ಏನ್ ಹೇಳ್ತಾ ಇದ್ದೀರಾ? ನನಗ್ ಒಂದು ಅರ್ಥ ಆಗ್ತಾ ಇಲ್ಲ. ಏಜೆ ಅವಳ ಕೈಗೊಂಬೆ ಆಗಿದಾರ? ಏನ್ ಕನ್ಸ್ ಕಾಣ್ತಾ ಇದ್ದೀರಾ? ಕನ್ಸಲ್ಲ ಅಕ್ಕ, ಕಣ್ಣಾರೆ ಕಂಡ ಸತ್ಯ. ಮೊದ್ಲೆಲ್ಲ ಏಜೆ ಬರ್ತಿದ್ದಾರೆ ಅಂದ್ರೆ ಹೇಗಿರ್ತಾ ಇತ್ತು. ಆದ್ರೆ ಈಗೇನಾಯ್ತು? ಇಲ್ಲ ಅಂದ್ರೆ ಕೋಪ ಮಾಡ್ಕೊಳ್ತಿದ್ದ ಏಜೆ ಈಗ ಅವಳ ಜೊತೆ ರಾಮ್ ರಾಮ, ಅದನ್ನ ಯಾವ ಬಾಯ್ಲ್ ಹೇಳಿ? ನನ್ ಹೇಳಕ್ ಬಾಯ್ನು ಬರ್ತಿಲ್ಲ. ಸರು, ನೀನಾದ್ರೂ ಕರೆಕ್ಟಾಗಿ ಹೇಳು. ಅದು ಏಜೇನು ಲೀಲಾನು ನೀವಿಬ್ರು ನಿಜ ಹೇಳ್ತಾ ಇದ್ದೀರಾ? ನಿಜ ಅಕ್ಕ. ನಮಗೆ ಒಂದ್ ಕ್ಷಣ ನಂಬಕ್ಕಾಗ್ಲಿಲ್ಲ. ಏಜೆ ಈ ಮನೆಗೆ ಒಂಥರ ಲಾಕರ್ ಕೀ ಇದ್ದ ಹಾಗೆ. ಅವರೇ ಅವಳ ಕೈ ಸೆರೆ ಆದ್ಮೇಲೆ ನಮ್ಗಳ ಕತೆ. ಪ್ರತಿಗಳಿಗೆ ಜೊತೆಗಿರುವೆ ನಿನ್ನ ನಗುವಂತೆ ಪೇಷಂಟ್ ಇಸ್ ವೆರಿ ಸೀರಿಯಸ್. ಟ್ರೀಟ್ಮೆಂಟ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಾಗಿದೆ. ಈಗ ಟಂಟಡಾನ್ ಇದನ್ನ ಕುಕ್ಕರ್ ಮೇಲೆ ಇಡಬೇಕು. ಇದನ್ನಿಟ್ಟು 3 ವಿಸಿಲ್ ಬರೋ ತನಕ ತಾಳ್ಮೆಯಿಂದ ಕಾಯ್ಬೇಕು. ಟಂಟಡಂ. ಇಲ್ಲಿಗೆ ಎಲ್ಲ ಸ್ಟೆಪ್ ಮುಗೀತು. ಟೋಟಲ್ ಆಗಿ 50 ಸ್ಟೆಪ್ ಆಗಿದೆ. ಸೊ ಈಗ ಏನ್ ಮಾಡ್ಬೇಕು? ಫೀಸ್ ಕೊಡ್ಬೇಕು. ಫೀಸಾ? ಏನ್ ಫೀಸು? ಆಸೆ ತೋರ್ಸಿ ಮೋಸ ಮಾಡಂಗಿಲ್ಲ. ಮೋಸ ಮಾಡಿದ್ರೆ ಸತ್ಯಾಗ್ರಹ ಕೂತ್ಬಿಡ್ತೀನಿ ಅಷ್ಟೇ. ಮೇಲೆ ಅಯ್ಯೋ, ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಿ ಸತ್ಯಾಗ್ರಹ ಯಾಕೆ ಮಾಡ್ತೀರಾ? ಯಾಕೆ ಅಂದ್ರೆ ನೀನ್ ಫೀಸ್ ಕೊಡ್ತಾ ಇಲ್ವಲ್ಲ, ಅದಕ್ಕೆ. ಅಯ್ಯೋ, ಏನ್ ಫೀಸು ನನ್ಗೇನು ಅರ್ಥ ಆಗ್ತಾ ಇಲ್ಲ. ಇನ್ ನಿನ್ನನ್ ಕೇಳಿದ್ರೆ ಸಿಗಲ್ಲ, ನಾನೇ ತಗೋತೀನಿ. ನೀನಾ? ಅವಾಗಿಂದ ನಾನೇ ಇರೋದು. ಯಾಕೆ ಹೇಗೆಗೋ ಆಡ್ತಿದ್ದೀರಾ? ಆಗ್ಲಿಂದ ಫೀಸು ಅಂತ ಹೇಳ್ತಾ ಇದ್ರಿ. ನನ್ಗೇನು ಅರ್ಥ ಆಗ್ತಿರ್ಲಿಲ್ಲ. ತುಂಬಾ ಭಯ ಆಗ್ತಿತ್ತು. ಈಗ ಹೇಳಿ, ಏನಾಯ್ತು ನಿಮ್ಗೆ? ಏನಿಲ್ಲ, 3 ಸತಿ ವಿಸಲ್ ಹೊಡೆದ್ಮೇಲೆ ಆಫ್ ಮಾಡು. ರೆಡಿ ಆಗಿರುತ್ತೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಹಾವು ಮುಗಿಸಿ ತರ ಇದ್ದ ಏಜೆ ಲೀಲಾ ಒಳ್ಳೆ ಲವ್ ಬರ್ಡ್ಸ್ ತರ ಆಗ್ಬಿಟ್ಟಿದ್ದಾರೆ. ಅದ್ ಏನ್ ನೋಡ್ತಿದ್ದೀನೋ ನಾನು. ಟೈಮ್ ಕೆಡ್ಬೇಕು, ಆದ್ರೆ ಈ ಲೆವೆಲ್ ಕೆಡಬಾರ್ದು. ಹಲೋ. ಹಾ ಸರು. ಹಲೋ ಅಣ್ಣ, ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ನಿನ್ ಫೋನೇ ಕನೆಕ್ಟ್ ಆಗ್ತಿಲ್ಲ. ಇಲ್ಲ, ಇಲ್ಲೇ ಯಾವ್ದೋ ಕೇಸ್ ಮೇಲೆ ಹೊರಗಡೆ ಹೋಗಿದ್ದೆ. ನೆಟ್ವರ್ಕ್ ಬಂತು, ಹಾಗೆ ನೀನ್ ಕಾಲ್ ಮಾಡಿದ್ದೆ ಅನ್ನೋ ಮೆಸೇಜು ಬಂತು,
ಹಾಗಾಗಿ ಕಾಲ್ ಮಾಡಿದೆ. ಏನ್ ವಿಷಯ? ನನ್ನ ಹೆಂಡತಿಗೆ ಏನಾದ್ರು ಪ್ರಜ್ಞೆ ಬಂತಾ? ಅಯ್ಯೋ ಇಲ್ಲ, ಪ್ರಜ್ಞೆ ಗಿಗ್ನೆ ಎಲ್ಲ ಏನೂ ಬಂದಿಲ್ಲ. ಆದ್ರೆ ಈಚೆಗೇನೋ ಇನ್ಫಾರ್ಮೇಶನ್ ಗೊತ್ತಾದಾಗಿದೆ. ಏನ್ ಇನ್ಫಾರ್ಮೇಶನ್? ಏಜೆ ಅತ್ಗೆ ಬಿದ್ದ ಜಾಗಕ್ಕೆ ಹೋಗಿದ್ರಂತೆ. ಅಲ್ಲಿ ಅವ್ರಿಗೆ ಅದ್ಯಾವ್ದೋ ಶರ್ಟ್ ಅಂಡ್ ಬಟನ್ ಸಿಕ್ಕಿದೆಯಂತೆ. ಬಟನ್? ಹ್ಞೂ. ಆ ಬಟನ್ ಅನ್ನ ಅತ್ಕೆ ರೂಮಿಗೆ ತಗೊಂಡ್ ಹೋಗಿ ಅವ್ರಿಗೆ ತೋರಿಸಿ, ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ನಾನು ಸುಮ್ನೆ ಬಿಡಲ್ಲ ಅಂತೆಲ್ಲ ಏನೇನೋ ಹೇಳ್ತಿದ್ರು. ನನ್ಗೇನು ಅರ್ಥ ಆಗ್ಲಿಲ್ಲ. ಅಂದ್ರೆ ಅತ್ಕೆ ಅವ್ರಾಗವ್ರೆ ಬೀಳ್ಲಿಲ್ವಾ? ಅವ್ರನ್ನ ಬೇರೆ ಯಾರೋ ತಳ್ಳಿರೋದಾ? ಹಲೋ ಹಲೋ ಅಣ್ಣ, ಮಾತಾಡೋ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಿನಗೆ ಎಷ್ಟು ಶಾಕ್ ಆಗಿದೆಯೋ ನನಗೂ ಅಷ್ಟೇ ಶಾಕ್ ಆಗಿದೆ. ಆದ್ರೆ ಏಜೆ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ಅವಳಿಗೆ ಯಾವ ಶತ್ರುಗಳೇ ಇಲ್ಲ ಸರ್ಸು. ನನಗೂ ಹಾಗೆ ಅನ್ನಿಸ್ತಿದೆ ಅಣ್ಣ. ಆದ್ರೆ ಏಜೆ ಸುಮ್ನೆ ಯಾರ ಮೇಲೂ ಹಾಗೆಲ್ಲ ಅನುಮಾನ ಪಡೋದಿಲ್ಲ. ಅವ್ರ ಮೂಗ್ ಎಷ್ಟು ಶಾರ್ಪೋ ಅವ್ರ ಬುದ್ಧಿನೂ ಅಷ್ಟೇ ಶಾರ್ಪು. ಬೈ ಚಾನ್ಸ್ ಅದನ್ನ ಬೇರೆ ಯಾರೋ ಮಾಡಿದ್ದಾರೆ ಅಂತ ಪ್ರೂವ್ ಆದ್ರೆ ಏಜೆ ಮಾತ್ರ ಆ ವ್ಯಕ್ತಿನ ಸುಮ್ನೆ ಬಿಡೋದೇ ಇಲ್ಲ. ಹೊಡೆದು ಮಲಗಿಸ್ತಾರೆ, ಬೇಕಾದ್ರೆ ಬರ್ದಿಟ್ಕೋ. ನೀನೇನು ಯೋಚನೆ ಮಾಡ್ಬೇಡ. ಏಜೆ ಇರೋವರೆಗೂ ಆ ವ್ಯಕ್ತಿ ತಪ್ಪಿಸ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ಧೈರ್ಯವಾಗಿರು. ಏಜೆ ಇರೋದೇ ಇಲ್ಲಿ ನನಗೆ ಭಯ ಆಗ್ತದೆ. ಏನಂದ್ರೆ? ಏನಿಲ್ಲ ಸರ್ಸು, ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ ಅಂತ ಕೇಳಿದೆ. ನನಗ್ ಕೇಳ್ಸಿದ್ದಿಷ್ಟೇ. ಒಂದ್ ಕೆಲ್ಸ ಮಾಡು, ನೀನೇ ಏಜೆ ಹತ್ರ ಡೈರೆಕ್ಟ್ ಆಗಿ ಮಾತಾಡು, ಅವಾಗ ನಿನ್ಗೆ ಎಲ್ಲ ಗೊತ್ತಾಗತ್ತೆ. ಸರಿ ಸರ್ಸು, ನಾನು ನಿನ್ನ ಕಾಲ್ ಮಾಡಿದೆ ಅಂತ ಏಜೆಗೇನು ಹೇಳೋದಕ್ಕೆ ಹೋಗ್ಬೇಡ. ನಾನೇ ಡೈರೆಕ್ಟ್ ಆಗಿ ಕಾಲ್ ಮಾಡ್ತೀನಿ. ಯಾಕೆ? ಏನಿಲ್ಲ ಸರ್ಸು, ಯಾಕಂದ್ರೆ ನನ್ನ ಸೊಸೆ ಕದ್ದು ಮುಚ್ಚಿ ಎಲ್ಲ ಕೇಳಿಸ್ಕೊಂಡು ಅಣ್ಣಂಗೆಲ್ಲ ಅಪ್ಡೇಟ್ ಮಾಡ್ತಾಳೆ ಅಂತ ಅನ್ಕೊಂಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಲ್ವಾ? ನನ್ಗದು ಹೊಳಿಲೇ ಇಲ್ಲ. ಸರಿ, ಹಾಗೆ ಮಾಡು, ನೀನೇ ಅವ್ರ ಹತ್ರ ಫೋನ್ ಮಾಡಿ ಡೈರೆಕ್ಟ್ ಆಗಿ ಮಾತಾಡು. ಓಕೆನಾ? ಓಕೆ ಅಣ್ಣ, ಬಾಯ್. ಸರಿ ಸರ್ಸು, ಬಾಯ್. ಆ ಶರ್ಟು, ಆ ಬಟನ್ನು, ಪವಿತ್ರನ್ ನಾನು ಅವತ್ತು ತಳ್ದಾಗ ಶಿಟ್, ಅದೇ ಶರ್ಟು ಅದೇ ಬಟನ್. ಅವತ್ತು ನಾನು ಆ ಶರ್ಟ್ನ ಎಲ್ಲಿ ಬಿಚ್ಚಿಟ್ಟೆ? ಮೈ ಗಾಡ್. ಲೀಲಾ, ಲೀಲಾ, ಅಯ್ಯಯ್ಯೋ, ಯಾಕೆ ದಿಗ್ಭ್ರಮೆಯಾಗಿ ಕೂತ್ಬಿಟ್ಟಿದೀಯಾ? ಸರಿ, ಹೇಗಿತ್ತು ನೀನ್ ಫಸ್ಟ್ ಡೇ ಅಡಿಗೆ ಕ್ಲಾಸು? ಅಯ್ಯೋ ಅಜ್ಜಿ, ಅದ್ರ ಬಗ್ಗೆ ಮಾತ್ರ ಕೇಳ್ಬೇಡಿ. ನಾನು ಅದ್ರ ಬಗ್ಗೆ ನೆನ್ಸ್ಕೊಳಕ್ಕೂ ಹೋಗಲ್ಲ. ಅದನ್ನ ನೆನ್ಸ್ಕೊಂಡ್ರೆ ಕಣೆ ನೀನ್ ಅಡಿಗೆಲಿ ಎಕ್ಸ್ಪರ್ಟ್ ಆಗೋದು. ಬೇಡಪ್ಪ ಬೇಡ, ನಾನು ಅಡಿಗೆ ಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಚಾಪ್ಟರ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೇಕು. ಯಾಕೆ? ಏನಾಯ್ತು? ನನ್ ಮಗ ಏನಾದ್ರು ಬೈದ್ನಾ? ಅಯ್ಯೋ ಅಜ್ಜಿ, ಅವ್ರೊಂದ್ ಮತ್ ಬೈದಿದ್ರೆ ನಾ ತಡ್ಕೊತಾ ಇದ್ದೆ. ಆದ್ರೆ ಅವ್ರು ತೋರ್ಸಿದ ಪ್ರೀತಿನ ನನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಪ್ರೀತಿನಾ? ಹ್ಞೂ ಅಜ್ಜಿ, ಹಾಡ್ ಹಗ್ಲಲ್ಲಿ ನಕ್ಷತ್ರ ಬಂದಾಗಿತ್ತು, ಮಧ್ಯರಾತ್ರಿ ಸೂರ್ಯ ಬಂದಾಗಿತ್ತು. ಈ ಪುಟ್ಟ ಹೃದಯಕ್ಕೆ ಎಷ್ಟು ಶಾಕ್ ಆಗಿರ್ಬಾರ್ದು ಹೇಳಿ. ಏನ್ ಹೇಳ್ತಿದೀಯಮ್ಮ?
ನೀನ್ ಹೇಳೋದ್ ಕೇಳಿ ನನಗ್ ಶಾಕ್ ಆಗ್ತಾ ಇದೆ. ನೋಡಿದ್ರ ನಿಮಗೆ ಇಷ್ಟಕ್ಕೆ ಶಾಕ್ ಆಗ್ಬಿಡ್ತು. ನನಗೆ ನೆಕ್ಸ್ಟ್ ಶಾಕ್ ಆಗಿರ್ಬಾರ್ದು. ಅವರು ಅಡ್ಗೆ ಹೇಳ್ಕೊಡ್ತೀನಿ ಅಂತ ಹತ್ರ ಬಂದ್ರು. ಹತ್ರ ಬಂದು ನಾವಿವತ್ತು ಏಜೆ ಕೈಲಿ ಅವಳನ್ನ ಬಯಸ್ಬೇಕು ಅನ್ನೋ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತಲ್ಲ ಅಕ್ಕ. ಏನೋ ಅವಳಕ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕೆ ಎಲ್ಲಾದ್ರಲ್ಲೂ ಎಸ್ಕೇಪ್ ಆಗ್ತಿದ್ದಾಳೆ. ಅದೆಲ್ಲ ಹೋಗ್ಲಿ ಬಿಡು. ನಮ್ ಏಜೆ ಅವಳ ಜೊತೆ ಆ ಲೆವೆಲ್ ರೊಮ್ಯಾನ್ಸು. ಓ ಮೈ ಗಾಡ್. ಇವರಿಬ್ರು ನನ್ ಬಗ್ಗೆ ಏನೋ ಗುಸು ಗುಸು ಅಂತ ಮಾತಾಡ್ತಿದ್ದಾಗಿದೆಯಲ್ಲ. ಅಲ್ಲ ಸರು, ಲೀಲಾ, ನೀನ್ ಹಿಂದೆ ಅವಳು ಈ ಕಡೆನೆ ನೋಡ್ತಿದ್ದಾಳೆ. ಅಯ್ಯೋ, ಕಿಚನ್ ಎಲ್ಲ ಹಾಳು ಮಾಡಿದ್ದು ನಾವೇ ಅಂತ ಅವಳಿಗೇನಾದ್ರೂ ಅನುಮಾನ ಬಂದ್ಬಿಡ್ತಾ? ಓಹ್, ಅಡ್ಗೆ ಮನೆನ ಹಾಳು ಮಾಡಿದ್ ಮನೆ ಹಾಳ್ರು ನೀವೇ ಅಲ್ವಾ? ನಿಮ್ಮನ್ ಸುಮ್ನೆ ಬಿಡಲ್ಲ. ಏನ್ ನಡೆಸ್ತಿದ್ದೀರಾ ನೀವಿಬ್ರು? ಅಯ್ಯೋ, ಇದೆಲ್ಲ ನನ್ ಪ್ಲಾನ್ ಅಲ್ಲ, ಎಲ್ಲ ಲಕ್ಷ್ಮಿ ಅಕ್ಕನೇ ಹೇಳಿದ್ದು. ಏಯ್, ನನ್ ಮೇಲೆ ಯಾಕೆ ಹಾಕ್ತಿದ್ಯಾ? ನಾನೇನೆ ಮಾಡ್ದೆ? ಇಲ್ಲ ಅತ್ತೆಮ್ಮ, ಇದ್ರಲ್ಲಿ ನನ್ ಕೈವಾಡ ಏನೂ ಇಲ್ಲ, ಎಲ್ಲ ಸರುದೆ. ಇಲ್ಲ ಇಲ್ಲ, ನಾನ್ ನಿಮಗ್ ಏನೂ ತೊಂದರೆ ಕೊಟ್ಟಿಲ್ಲ, ಎಲ್ಲ ಲಕ್ಷ್ಮಿ ಅಕ್ಕನೇ. ಅಯ್ಯೋ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಪಾಪ ನೀವು, ನನ್ ಮುದ್ದಿನ ಸೊಸೆ ಅಂದ್ರು, ನೀವ್ ನನಗೆ ತೊಂದರೆ ಕೊಡ್ತೀರಾ? ಅಲ್ವಾ ಮತ್ತೆ? ನೀವಿಬ್ರು ಎಷ್ಟು ಒಳ್ಳೆಯವರು. ನೀವಿಬ್ರು ಆಲ್ ದಿ ಬೆಸ್ಟ್ ಹೇಳಿದ್ದೇ ಹೇಳಿದ್ದು. ನಾನು ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡೋದ್ ಕಲ್ತೆ ಗೊತ್ತಾ? ಏಜೆ ನನಗೆ ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡೋದ್ ಹೇಳ್ಕೊಟ್ರು ಗೊತ್ತಾ? ನೋಡಿದ್ವಿ, ಕಣ್ಣಾರ ನೋಡಿದ್ವಿ, ಇನ್ನು ಜೀರ್ಣಿಸ್ಕೊಳಕ್ಕೆ ಆಗ್ತಿಲ್ಲ. ಅಲ್ಲ, ನನಗೆ ಅಡ್ಗೆ ಮಾಡೋದ್ ಹೇಳ್ಕೊಟ್ಟಿದ್ದೆ ನಿಮ್ ಕೈಲಿ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಅಂದ್ಮೇಲೆ ಇನ್ನು ಅಡ್ಗೆನ ಹೇಗ್ ಜೀರ್ಣಿಸ್ಕೊಂತೀರಾ? ಬಟ್ ಯು ಹ್ಯಾವ್ ನೋ ಆಪ್ಷನ್, ನೀವು ಜೀರ್ಣಿಸ್ಕೊಳ್ಳೇಬೇಕು. ಅಯ್ಯೋ ಕೂಬ್ರೆ, ಹೆದರ್ಕೊಂಡ್ ಬಾಯಿ ಬಿಟ್ಬಿಡ್ತಿದ್ಯಲ್ಲೇ. ಇದನ್ನೆಲ್ಲ ಮಾಡಿದ್ ನಾವೇ ಅಂತ ಅವಳಿಗೆ ಗೊತ್ತೇ ಆಗಿಲ್ಲ. ನಂಗ್ ಗೊತ್ತಾಗಲ್ವಾ? ನೀವ್ ಕಿಲಾಡಿ ಅಂದ್ರೆ ನಾನ್ ಜಗತ್ ಕಿಲಾಡಿ. ನಂಗೆಲ್ಲ ಗೊತ್ತು. ಸುಮ್ನೆ ನಿಮ್ಮನ್ನ ಹಳ್ಳಕ್ ತಳ್ಳೋಕೆ ನಾನು ಈ ತರ ಡವ್ ಮಾಡ್ತಾ ಇದೀನಿ ಅಷ್ಟೇ. ನಿಮ್ಗೆ ನಾನ್ ಮಾಡ್ತಾ ಇರೋದು ಡವ್ ಅಂತ ಗೊತ್ತಾಗೋ ಅಷ್ಟರಲ್ಲಿ ನಿಮ್ಮಿಬ್ರು ಗಾಡಿನ ಪಂಚರ್ ಮಾಡ್ತೀನಿ. ಈಗ ನೀವಿಬ್ರು ನಾನು ಅಡ್ಗೆ ಮಾಡೋದೇ ನೋಡಿಲ್ಲ, ಸೊ ನನ್ ಜೊತೆ ಬನ್ನಿ. ಪ್ರೊಸೀಜರ್ ಸಮೇತ A to Z ನಾನು ಹೇಗ್ ಅಡ್ಗೆ ಮಾಡಿದೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಅಯ್ಯೋ ಬೇಡ. ಅಯ್ಯೋ ಬನ್ನಿ, ಇರ್ಲಿ. ನೀವೇ ಅಲ್ವಾ ನನ್ನೆಲ್ಲ ಪ್ರಯೋಗಕ್ಕೂ ಮಿಕ್ಕಗಳು. ಏನಂದ್ರಿ? ಏನಿಲ್ಲ, ಬನ್ನಿ. ನಾನು ಏನ್ ಕಲ್ತಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಅಯ್ಯೋ ಬೇಡ. ಅಯ್ಯೋ ಬನ್ನಿ. ಬೇಡ, ಬನ್ನಿ. ಅಂದ್ರೆ ಈ ಉಪ್ಪು ಒರಿಜಿನಲ್. ಈಗ ಶುರು ಮಾಡೋಣ. ಈಗ ಖಾರದ ಪುಡಿ ತಿನ್ಬೇಕು. ನಾನು ಏಜೆ ತರಾನೇ ಬ್ರಿಲಿಯಂಟು. ಸ್ಮೆಲ್ ಅಲ್ಲೇ ಕಂಡಿಡಿತೀನಿ ಇದ್ ಖಾರದ ಪುಡಿನೋ ಅಲ್ವೋ ಅಂತ. ಮೊದ್ಲು ಬಾಂಡ್ಲಿ ಇಡ್ಬೇಕು, ಆಯ್ತಾ? ಆಮೇಲೆ ಟಕ 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 ಅಂತ ಗ್ಯಾಸ್ ಹಚ್ಬೇಕು. ನಾನು ಎಣ್ಣೆ ಹಾಕ್ತೀನಿ. ಸಾಸಿವೆ,
ಹಾಕು ಹಾಕು. ಆಮೇಲೆ ಖಾರದ ಪುಡಿ. ಖಾರದ ಪುಡಿ ಹಾಕಿದ್ರಲ್ಲೂ ಒಂದು ಸ್ಟೈಲ್ ಇದೆ. ನಾನು ಹಾಕ್ತೀನಿ ಕೊಡ್ರಿ. ತೆಗಿ 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 ತೆಗಿ. ಕಣ್ಣು ಕಣ್ಣು, ಅಯ್ಯೋ ಕಣ್ಣು, ಅಯ್ಯಯ್ಯೋ ಕಣ್ಣು ಕಣ್ಣು. ಮಮ್ಮಿ ಖಾರ 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 ಕಣ್ಣು ಕಣ್ಣು ಖಾರದ ಪುಡಿ ಊರಿ. ಅಯ್ಯೋ ಕಣ್ಣು. ಅಯ್ಯೋಯ್ಯೋ ಏನಾಯ್ತು ಏನಾಯ್ತು? ಖಾರದ ಪುಡಿ ಊರಿ ಕಣ್ಣು. ಓ ಹೌದಾ? ನಿಮ್ ಕೈಯಲ್ಲಿ ಖಾರದ ಪುಡಿ ಇದೆ. ಸಾರಿ 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 ಸರಿ ಸರಿ. ನೆಕ್ಸ್ಟ್ ಏನ್ ಮಾಡೋಣ? ಏನು ಬೇಡ, ನೀರು ನೀರು ನೀರು.